ಹಲೋ ಫ್ರೆಂಡ್ಸ್, ಸರ್ಸಿ ವೀಲಾಗ್ಗೆ ಸುಸ್ವಾಗತ. ತುಂಬ ದಿನದ ಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಸರ್ಕಾರದ 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು. ಆದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಸರ್ಕಾರ ಬಿಟ್ಟಿರಲಿಲ್ಲ. ಅದರಿಂದ ಯೋಜನೆಯ ಫಲಾನುಭವಿಗಳಿಗೆ ಯೋಚನೆ ಆಗಿತ್ತು, ಹಣ ಬರುತ್ತೋ ಇಲ್ವೋ, ಇಲ್ಲ ಗ್ಯಾರಂಟಿ ಯೋಜನೆ ಕ್ಲೋಸ್ ಆಗುತ್ತೋ. ಏಕೆಂದರೆ ಲೋಕಸಭಾ ಎಲೆಕ್ಷನ್ ಆದಮೇಲೆ ನಮ್ಮ ಆಡಳಿತ ಸರ್ಕಾರಕ್ಕೆ ಗೆಲುವು ಸಿಗಲಿಲ್ಲ. ಹಾಗೆ ನಮ್ಮ ಸರ್ಕಾರದ ಖಜಾನೆಯಲ್ಲಿ ಕೂಡ ಹಣ ಖಾಲಿಯಾಗಿರುತ್ತದೆ. ಆದ್ದರಿಂದ ನಮ್ಮ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೆ ಹಾಲಿನ ಬೆಲೆ, ಮದ್ಯದ ಬೆಲೆ ಕೂಡ ಹೆಚ್ಚು ಮಾಡಿರುತ್ತದೆ. ಈಗಾಗಲೇ ನೀವು ತಿಳಿದಂತೆ ನೀರಿನ ಬೆಲೆಯನ್ನು ಕೂಡ ಹೆಚ್ಚು ಮಾಡಲು ನಿರ್ಧರಿಸಿದೆ. ಈಗ ಬಂದಿರೋ ಸುದ್ದಿ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮಾತನ್ನು ತಿಳಿಸಿದ್ದಾರೆ. ಹಣ ಬಿಡುಗಡೆ ಮಾಡಲು ತಡವಾದ ಕಾರಣ ಕೂಡ ತಿಳಿಸಿದ್ದಾರೆ. ಏಕೆಂದರೆ ಲೋಕಸಭಾ ಎಲೆಕ್ಷನ್ ನಡೆಯುವ ಕಾರಣದಿಂದ ಕೋಡ್ ಆಫ್ ಕಂಡಕ್ಟ್ ಇದ್ದ ಕಾರಣ ಹಣ ಬಿಡುಗಡೆ ಮಾಡಿರಲಿಲ್ಲ. ಎದುರಾಳಿ ಪಕ್ಷ ಕೂಡ ಇದ್ರ ಬಗ್ಗೆ ಅವಹೇಳನ ಮಾತುಗಳಿಂದ ಟೀಕಿಸಿದ್ದಾರೆ. ಈ ಸರ್ಕಾರದಿಂದ ಇನ್ನು ಗ್ಯಾರಂಟಿ ಕೂಡ ಮುಂದುವರಿಯುವುದಿಲ್ಲ ಅಂತ. ಆದ್ದರಿಂದ 2 ತಿಂಗಳ ಮಾತ್ರ ಹಣವನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಈ ತಿಂಗಳು ಅಂದರೆ ಜುಲೈ 2 ದಿನದ ಒಳಗೆ ಜೂನ್ ತಿಂಗಳಿಂದ ಹಣವನ್ನು ನಿಮ್ಮ ಖಾತೆಗೆ ಜಮಾವಾಗುತ್ತೆ. ಹಾಗೆ ಜುಲೈ ತಿಂಗಳದ್ದು 15 ತಾರೀಕಿನೊಳಗೆ ನಿಮ್ಮ ಖಾತೆಗೆ ಬಂದು ಸೇರುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇತರೆ ವಿಡಿಯೋಗಳು, ನನ್ನದು ಮಾಡಿರುವ ವಿಡಿಯೋಗಳನ್ನು ಕೂಡ ದಯವಿಟ್ಟು ವೀಕ್ಷಿಸಿ. ಯಾವುದಾದ್ರೂ ವಿಷಯ ನಿಮಗೆ ತಿಳಿಯಬೇಕೆಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.